ಆಮೇಲೆ ಏನಾಯ್ತು? ಆ ಹೆಂಗಸು ತುಂಬ ಭಯ ಪಡ್ತಾ ಕಣ್ಣೀರು ಹಾಕ್ತಾ ನನಗೇನು ಮಾಡಬೇಡ ಅಂತ ಕೇಳ್ಕೊತಾ ಇದ್ರು ಮೇಡಮ್. ನಾನು ನಿನ್ನ ಸುಮ್ಮನೆ ಬಿಡಲ್ಲ, ನಿನ್ನ ಸಾಯಿಸ್ಬಿಡ್ತೀನಿ ಅಂತ ಇವ್ರು ಹೇಳ್ತಾ ಇದ್ರು ಮೇಡಮ್. ಅವತ್ತು ಈ ವ್ಯಕ್ತಿಗೆ ಇದ್ದಿದ್ದ ಕೋಪಕ್ಕೆ ಆ ಹೆಂಗಸ್ನ ಇವನೇ ಸಾಯಿಸ್ಬಿಟ್ಟಿದ್ದಾನೆ ಮೇಡಮ್. Objection, Your Honor. Objection sustained. Thank you. Thank you, Your Honor. ನೀವು ನೋಡಿದ್ರೇನ್ರಿ ಅವ್ರು ಕೊಲೆ ಮಾಡಿದ್ದೇನ? ಇಲ್ಲ ಸರ್. ಮತ್ತೆ ಯಾಕ್ರಿ ಫಾಲ್ಸ್ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದೀರಾ? ನೋಡಿ, ನಿಮಗೇನು ಗೊತ್ತೋ ಅದನ್ನು ಹೇಳೋದಕ್ಕೆ ಇಲ್ಲಿ ಕರೆಸಿರೋದು, ಜಡ್ಜ್ಮೆಂಟ್ ಕೊಡೋಕ್ಕಲ್ಲ. ನಂದಿನಿ, ಹೇಳಿ ಅವ್ರಿಗೆ. ಸಾರಿ ಯುವರ್ ಆನರ್. ರೀ ರಾಮಚಂದ್ರ ಅವರೇ, ನಿಮ್ಮನ್ನು ಕೇಳಿರೋ ಪ್ರಶ್ನೆಗೆ ಅಷ್ಟೇ ಉತ್ತರ ಕೊಡಬೇಕು, ಅನಿಸಿದ್ದನ್ನೆಲ್ಲ ಇಲ್ಲಿ ಹೇಳಬಾರ್ದು. ಸಾರಿ ಮೇಡಮ್, ಕ್ಷಮಿಸಿ ಮಹಾಸ್ವಾಮಿ. ಸರಿ, ಮುಂದೇನಾಯಿತು ಹೇಳಿ. ನಾನು ನೋಡ್ತಾ ಇದ್ದಂಗೆ ಪರಿಸ್ಥಿತಿ ಯಾಕೋ ಕೈ ಮೀರಿ ಹೋಯ್ತು ಮೇಡಮ್. ಅಂದರೆ ಏನಾಯಿತು? ಇವ್ರಿಗೆ ಅಕ್ಕಪಕ್ಕದಲ್ಲಿ ಯಾರಿದ್ದಾರೆ ಅಂತ ಪರಿಜ್ಞಾನನೇ ಇಲ್ಲ ಮೇಡಮ್. ತುಂಬ ಕೂಗಾಡಕ್ಕೆ ಶುರು ಮಾಡಿದ್ರು ಮೇಡಮ್. ಇವ್ರು ಇಷ್ಟೊತ್ತಲ್ಲಿ ಫೋನ್ ಮಾಡ್ತಾ ಇದ್ದೀರಾ? ಹಲೋ. ಹಾಂ, ನಮಸ್ತೆ. ನಮಸ್ಕಾರ, ಹೇಳಿ ಮೇಡಮ್. ಸಾರಿ, ಡಿಸ್ಟರ್ಬ್ ಮಾಡಲ್ಲ? ಹಾಗೇನಿಲ್ಲ ಮೇಡಮ್, ಹೇಳಿ, ಏನು ವಿಷಯ? ಕೇಸ್ ನಮ್ಮ ಕಡೆ ಆಗ್ತಿರೋದಕ್ಕೆ ನಂಗೆ ತುಂಬ ಸಂತೋಷ ಆಗ್ತಿದೆ. ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡಿದೆ. ಇರಲಿ ಮೇಡಮ್, ಅದರಲ್ಲೇನಿದೆ. ಆದರೆ ನೀವು ಹೇಳಿದ್ದಿನ್ನೂ ಯೋಚನೆ ಮಾಡಬೇಡಿ, ನಿಮಗೆ ಸೇರಬೇಕಾಗಿರೋದು ಬಂದು ಸೇರುತ್ತೆ. ಮೀಟ್ ಮಾಡಿದ ತಕ್ಷಣ ನಿಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಮಾಡೋದು ಈ ಟೈಮಲ್ಲಿ ಅಷ್ಟು ಚೆನ್ನಾಗಿಲ್ಲ ಅನ್ನಿಸ್ತು. ಅದಕ್ಕೆ ಸುಮ್ಮನೆ. ಹೌದು ಮೇಡಮ್, ನೀವು ಯೋಚನೆ ಮಾಡ್ತಾ ಇರೋದು ಸರಿಯಾಗೇ ಇದೆ. ನಾಳೆ ಬೆಳಿಗ್ಗೆ ನಮ್ಮ ಕಡೆಯವರೊಬ್ಬರು ನಿಮಗೆ ಕಾಲ್ ಮಾಡ್ತಾರೆ, ಅವರೇ ನಿಮಗೆ ದುಡ್ಡು ತಲುಪಿಸ್ತಾರೆ. ಹೋ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇರಲಿ, ಆದರೆ ಏಕೆ ಅವರು ಕೋರ್ಟ್ನಲ್ಲಿ ಅಷ್ಟೊಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ? ಕೋರ್ಟು ಕೇಸು ಅಂದಮೇಲೆ ಅಬ್ಜೆಕ್ಷನ್ ಓವರ್ ರೋಲ್ಡ್ ಇದೆಲ್ಲ ಆಗದೆ ಇರುತ್ತೆ ಹೇಳಿ. ಅದರಿಂದ ನಮಗೇನಂತ ತೊಂದರೆ ಆಗಲಿಲ್ವಲ್ಲ. ಸರಿ, ಅಂದರೆ ಮುಂದಿನ ದಿನಗಳಲ್ಲಿ ನಮ್ಮ ಕೇಸು ಹೇಗೆ ಟರ್ನ್ ತಗೊಳುತ್ತೆ ಅಂತ ಏನಾದರೂ ಐಡಿಯಾ ಇದೆಯಾ? ಇನ್ನು ಮುಂದೆ ಹೋಗ್ತಾ ಹೋಗ್ತಾ ನಮ್ಮ ಕೇಸು ಸ್ಟ್ರಾಂಗ್ ಆಗುತ್ತೆ ಮೇಡಮ್. ವಿಟ್ನೆಸ್ಗಳ್ನ ಹೇಗೆ ರೆಡಿ ಮಾಡ್ತೀನಿ ನೋಡಿ. ಗುಡ್. ಅಂದಾಗೆ ಮೇಡಮ್, ನಿಮ್ಗೆ ಇನ್ನೂ ಒಂದು ವಿಷಯ ಹೇಳಬೇಕಾಗಿತ್ತು.
ಹೇಳಿ. ನಂದಿನಿ ಅವ್ರಿಗೂ ಏಕೆ ಅವ್ರಿಗೂ ತುಂಬ ವರ್ಷದಿಂದ ಒಬ್ರಿಗೊಬ್ರಿಗೆ ಆಗೋದಿಲ್ಲ. ಗೊತ್ತು, ಅದು ಕೋರ್ಟಲ್ಲೇ ಗೊತ್ತಾಯ್ತಲ್ಲ. ಅವರು ಏಕೆ ಸೊಸೆ ಗಂಡ ಹೆಂಡತಿ ದೂರ ಆಗಿ ತುಂಬ ವರ್ಷನೇ ಆಗಿದೆ. ಈ ನಂದಿನಿ ತಂದೆ ಇದಾರಲ್ಲ, ಅವ್ರು ತುಂಬ ಹಿಂದೆ ರಾಜಕಾರಣಿ ಆಗಿದ್ದವರು. ಕೆಲವು ವರ್ಷಗಳ ಹಿಂದೆ ಇವ್ರ ತಂದೆ ಯಾವುದೋ ಕೇಸ್ನಲ್ಲಿ ಫಿಟ್ ಆಗಿದ್ರು. ಏಕೆ ಅವರೇ ನಂದಿನಿ ತಂದೆ ವಿರುದ್ಧವಾಗಿ ವಾದ ಮಾಡಿ ಶಿಕ್ಷೆ ಕೊಟ್ಬಿಟ್ರು. ಆಗ್ಲಿಂದ ಈ ಸಂಸಾರನೇ ಬೇರೆ ಆಗೋಯ್ತು ಮೇಡಮ್. ಇದು ನಾವು ಕೇಸ್ ಗೆಲ್ಲೋದಕ್ಕೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆಗ್ಬೋದಲ್ವಾ? ಖಂಡಿತ ಮೇಡಮ್, ನೀವು ನಂದಿನಿ ಅವ್ರಿಗೆ ಇನ್ನೂ ಹತ್ರ ಆಗೋದಕ್ಕೆ ಟ್ರೈ ಮಾಡಿ. ನಿಮ್ಮ ಕೇಸು ಅವ್ರಿಗೆ ಸ್ವಂತ ಅನ್ನಿಸ್ಬೇಕು, ಹಾಗೆ ಮಾಡಿ. ನಾನು ಅವ್ರನ್ನ ಮಾತಾಡ್ಸೋದಕ್ಕೆ ಹೋಗಿದ್ದೆ. ಮಾತೆತ್ತಿದ್ರೆ ಸಿಡುಕ್ತಾರೆ ಅಂತ ಅನ್ನಿಸ್ತು. ನನಗೂ ಇಂಥವರೇ ಬೇಕು ಅಂತ ಅಂದ್ಕೊಂಡು ಸುಮ್ಮನಾದ. ಆ ಅಮ್ಮ ಸ್ವಲ್ಪ ಹಾಗೆ ಮೇಡಮ್. ಇನ್ಫ್ಯಾಕ್ಟ್ ಲಾಯರ್ ಅಲ್ವಾ, ಅವ್ರ ಮಾವನ ವಿರುದ್ಧನೇ ನಿಂತಿರೋದು. ಆ ಪರ್ಸ್ನಲ್ ಕೋಪ ಎಲ್ಲ ಇರುತ್ತಲ್ವಾ, ಅದಕ್ಕೆ ಹಾಗಾಡ್ತಾರೆ. ಏನಾಗುತ್ತೋ ನೋಡೋಣ ಬಿಡಿ. ಸರಿ, ಫೋನ್ ಇಡ್ತೀನಿ. ಇರಲಿ. ಯುದ್ಧಕ್ಕೆ ನಿಂತಾಗ ನಮ್ಮ ಜೊತೆಲಿರೋರು ಒಂದೊಂದು ಕೆಟ್ಟ ಗುಣನೂ ನಮ್ಮ ಅಸ್ತ್ರವಾಗಿ ಬಳಸ್ಕೋಬೇಕು. ಹಾಗೇನೆ ಈ ನಂದಿನಿ ಅನ್ನೋಳ ಕೋಪನೂ ನನಗೊಂದು ಅಸ್ತ್ರನೇ. ವಿವೇಕ್, ಏನು ಇಷ್ಟೊತ್ತಲ್ಲಿ? ಅಪ್ಪನ ಹತ್ರ ಮಾತಾಡ್ಬೇಕಿತ್ತ? ಅಪ್ಪ ಟೆರೆಸ್ ಮೇಲೆ ಇದ್ದಾರೆ, ಹೋಗಿ ಮಾತಾಡಿಸಿ. ಇಲ್ಲ ಇಲ್ಲ, ನಿಮ್ಮ ಹತ್ರನೇ ಸ್ವಲ್ಪ ಮಾತಾಡಬೇಕಾಗಿತ್ತು. ನನ್ನ ಹತ್ರ ಏನಿರುತ್ತೆ? ಕೇಸ್ ವಿಚಾರ ಮಾತಾಡೋಕ್ಕೆ. ಬರೀ ಕೇಸ್ ಬಗ್ಗೆ ಅಲ್ಲ, ನಿಮ್ಮ ಸಂಸಾರದ ಬಗ್ಗೆ, ನಮ್ಮ ಸಂಸಾರದ ಬಗ್ಗೆ ಮಾತಾಡೋದಿತ್ತು. ವರ್ಷಗಳ ಹಿಂದೆ ತೊರೆದು ಹೋಗಿರೋ ಸಂಬಂಧನ ಮುಂದುವರಿಸೋ ಆಸೆ ನನಗಿಲ್ಲ, ಅದರ ಅವಶ್ಯಕತೆನೂ ಇಲ್ಲ. ನಿನಗೆ ಬೇಡದೇ ಇರಬಹುದಮ್ಮ, ಆದರೆ ನಮಗೆ ಬೇಕು.